ಈಗ ರಾಹುಲ್ ಗಾಂಧಿಯವರು ದೇವಸ್ಥಾನಗಳಿಗೆ ಹೋಗ್ತಾರೆ, ನಾನು ಜನುದಾರಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ತಮ್ಮದೇ ಮಿತ್ರ ಪಕ್ಷ DMK ಏನು ಸನಾತನದ ಸರ್ವನಾಶಕ್ಕಾಗಿ ನಾವಿದ್ದೀವಿ ಅಂತಾರೆ. ಇನ್ನೊಂದು ಮಿತ್ರ ಪಕ್ಷ ಕೇರಳದಲ್ಲಿ ನಾವು ಹಿಂದೂಗಳನ್ನು ಸಿಗೋದು ತೋರಣ ಕಟ್ತೀವಿ ದೇವಸ್ಥಾನದ ಮುಂದೆ ಅಂತ ಮುಸ್ಲಿಂ ಲೀಗ್ನವ್ರು ಘೋಷಣೆ ಕೂಗ್ತಾರೆ. ಅದಕ್ಕೆಲ್ಲ ರಾಹುಲ್ ಗಾಂಧಿ ಅವ್ರನ್ನ ಕೇಳ್ತಾ ಕೂತ್ಕೊಂಡ್ಬಿಟ್ರೆ ಏನು ಉತ್ತರ ಕೊಡ್ತಾರೆ ಪಾಪ ಅವರು? ಏನು ಕೊಡಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಕೂಡ ಕಾಶ್ಮೀರಲ್ಲಿ ಮುಫ್ತಿ ಮಗಳು PDP ಜೊತೆ ಮೆಹಬೂಬಾ ಮುಫ್ತಿ ಜೊತೆ ಸರ್ಕಾರ ಮಾಡಿದ್ರು. ಚುನಾವಣೆ ಆದ ತಕ್ಷಣ ಮೆಹಬೂಬಾ ಮುಫ್ತಿ ಐ ಥ್ಯಾಂಕ್ ಪಾಕಿಸ್ತಾನ್ ಫಾರ್ ದ ಪೀಸ್ಫುಲ್ ಎಲೆಕ್ಷನ್ ಅಂದರೆ BJP ಅವರು ಹೇಳಿದಾರಂತನ? ಇಲ್ಲ, ಅಂದರೆ ಇದು ನಮ್ಮ ರಾಷ್ಟ್ರ ಚುನಾವಣೆ ನಾವು ಮಾಡೋದು, ಪಾಕಿಸ್ತಾನಕ್ಕೆ ನಾವು ಧನ್ಯವಾದ ಕೊಡೋದು, ನಾವು ನಡೆಸ್ತೀವಿ ಚುನಾವಣೆ, ಆಯ್ತೇನೋ? ಆ ಪ್ರಶ್ನೆ ಬಂದಾಗ ಅನುಕೂಲಕ್ಕೆ ಏನೇನೋ ಮಾಡ್ಕೊಂಡು ಹೋದರೆ ಆಗೋದಿಲ್ಲ. ಈಗ ನಾವು ನಿಮ್ಗೆ ಹೇಳಿದ್ವಿ, ನಾವು ವೈವಿಧ್ಯತೆಯಲ್ಲಿ ನಂಬಿಕೆ ಇಟ್ಕೊಂಡು ಎಲ್ಲ ಧರ್ಮಕ್ಕೂ ಸಹ ಸರ್ವಧರ್ಮ ಸಮಭಾವ, ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣ್ತಕ್ಕಂಥ ಮಹಾತ್ಮ ಗಾಂಧಿ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥವ್ರು. ಅದ್ರ ಪ್ರಕಾರ ನಡ್ಕೊಂಡು ಹೋದರೆ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಚುನಾವಣೆ ಸಂದರ್ಭದಲ್ಲಿ ಅಥವಾ ನೀವು ಹೇಳಿದ್ರಿ ಪೂರ್ವಜರು ಪಂಡಿತ್ ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಪಂಡಿತ, ಅವ್ರ ಊರಿಗೂ ಹೋಗಿ ಬಂದಿದ್ದೀನಿ ನಾನು. ಕಾಶ್ಮೀರಲ್ಲಿ ರಾಹುಲ್ ಗಾಂಧಿ ಹೋದಾಗ ಸೆಕ್ಯೂರಿಟಿಯವ್ರಿಗೆ ಗಾಬರಿ ಬಿದ್ದೋಗ್ಬಿಟ್ರು. ಜನ ಹಂಗೆ ಬಂದರು ನೋಡೋಕ್ಕೆ, ಸೆಕ್ಯೂರಿಟಿ ಇಲ್ದಂಗೆ ಹೋದರು. ಯಾಕೆ? ಆ ಪ್ರೀತಿ ಇದೆ ಕಾಶ್ಮೀರ ಜನಗಳಿಗೆ. ನೆಹರು ಇಲ್ಲ ಅಂತ ಹೇಳಿದ್ರೆ ಕಾಶ್ಮೀರಿ ದೇಶದಲ್ಲಿ ಇರ್ತಾ ಇರಲಿಲ್ಲ. ಅದನ್ನು ಚರ್ಚೆ ಇನ್ನೊಂದು ದಿನ ಕರೀರಿ, ಭಾಳ ವಿವರವಾಗಿ ಮಾಡೋಣ.